ಓಂ ಆಂಜನೇಯಾಯ ವಿದ್ಮಹೆ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯಾತ್. ಎಲ್ಲ ಹನುಮಂತನ ಭಕ್ತರಿಗೆ ಶನಿವಾರದ ಶುಭಾಶಯಗಳು. ಈ ಒಂದು ವಿಡಿಯೋದಲ್ಲಿ ಹನುಮಂತನ ಪ್ರಸಿದ್ಧ ಹೆಸರುಗಳು, ಆ ಹೆಸರುಗಳು ಯಾಕೆ ಎಂಬುದನ್ನು ತಿಳಿದುಕೊಳ್ಳೋಣ. ಹನುಮಂತನ ಪ್ರಮುಖ ಹೆಸರುಗಳು: ಆಂಜನೇಯ, ಅಂಜನಾದೇವಿಯ ಮಗನಾಗಿದ್ದರಿಂದ. ಮಾರುತಿ ನಂದನ ಅಥವಾ ವಾಯುಕುಮಾರ, ವಾಯುದೇವರ ಆಶೀರ್ವಾದದಿಂದ ಜನಿಸಿದವರು. ಬಜರಂಗಿ ಅಥವಾ ಬಜರಂಗ ಬಲಿ, ವಜ್ರದಷ್ಟು ಬಲಶಾಲಿ. ಹನುಮಾನ್, ಅನು ಅಂದ್ರೆ ದಾಡಿ, ಮಾನ್ ಅಂದ್ರೆ ಪ್ರಭಾವಶಾಲಿ. ಕಪಿರಾಜ ಅಥವಾ ಕಪೀಶ ಅಂದ್ರೆ ವಾನರರ ನಾಯಕ. ರಾಮಭಕ್ತ ಹನುಮಾನ್ ಅಂದ್ರೆ ಶ್ರೀರಾಮನ ಪರಮ ಭಕ್ತ. ಸಂಕಟ ಮೋಚನ ಅಂದ್ರೆ ಸಂಕಟಗಳನ್ನ ನೀಗಿಸುವವನು. ಪವನಸುತ ಅಥವಾ ಪವನ ಪುತ್ರ ಅಂದ್ರೆ ಗಾಳಿದೇವರ ಪುತ್ರ. ಮಹಾವೀರ ಅಂದ್ರೆ ಮಹಾಧೈರ್ಯಶಾಲಿ. ಚಿರಂಜೀವಿ ಅಂದ್ರೆ ಸದಾಕಾಲ ಜೀವಿಸುವವನು. ಔಷಧಾಧಾರಿ ಅಂದ್ರೆ ಸೌಮ್ಯದ್ರಿ ಪರ್ವತವನ್ನ ಹೊತ್ತು ತಂದವನು. ರಾಮದೂತ, ಶ್ರೀರಾಮನ ಸಂದೇಶವಾಹಕ. ಶಂಕರ ಸುತ ಅಂದ್ರೆ ಶಿವನ ಅಂಶದಿಂದ ಜನಿಸಿದವನು ಎಂದು ಕೆಲವು ಪುರಾಣಗಳಲ್ಲಿ ಹೇಳಿಕೆ. ರಾಮದೂತ ಅಂದ್ರೆ ಶ್ರೀರಾಮನ ಸಂದೇಶವಾಹಕ. ಶಂಕರ ಸುತ ಅಂದ್ರೆ ಶಿವನ ಅಂಶದಿಂದ ಜನಿಸಿದವನು ಎಂದು ಕೆಲವು ಪುರಾಣಗಳಲ್ಲಿ ಹೇಳಿಕೆ. ಅಂಜನಿ ಪುತ್ರ ಅಂದ್ರೆ ಅಂಜನಾದೇವಿಯ ಪುತ್ರ. ವಿದೇಶಿ ವನಾಶಕ ಅಂದ್ರೆ ಅನಿಷ್ಟಗಳನ್ನು ಹೊಡೆದುರುಳಿಸುವ ಶಕ್ತಿವಂತ. ಬಲವಂತ ಅಥವಾ ಪರಾಕ್ರಮಿ ಅಂದ್ರೆ ಅಪಾರ ಬಲದ ಸಂಕೇತ ಎಂಬುದು ಅರ್ಥ. ಇದಾಗಿದೆ ಹನುಮಂತನ ವಿಶೇಷ ಹೆಸರುಗಳು. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಧನ್ಯವಾದಗಳು.